ಗೃಹ ಸಚಿವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. NGO ಹ್ಯಾಂಡ್ ಇನ್ ಹ್ಯಾಂಡ್ ಅವರು ಅಲ್ಲಿನ ಸ್ವಸಹಾಯ ಪದ್ಧತಿಯ ಮಹಿಳೆಯರು ಮಾಡಿರ್ತಕ್ಕಂಥ ಜೂಟ್ ಬ್ಯಾಗ್ ಅನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಡಿಜೆ ಐಜಿಪಿರಾದ ಡಾಕ್ಟರ್ ರಮೇಶ್ ಸಲೀಬ್ರವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮಾನ್ಯ PK ಠಾಕೂರ್ ಸಾಹೇಬರು, ಡಿಜೆ ಐಜಿಪಿ, ಡಿಜಿ ಹೋಮ್ ಗಾರ್ಡ್ಸ್ ಅಂಡ್ ಫೈರ್ ಫೋರ್ಸ್ ಸಾಹೇಬರಿಗೆ, ಶ್ರೀಯುತ ಪ್ರಣಬ್ ಮಹಂತಿ ಸಾಹೇಬರು, ಶ್ರೀಯುತ ಪ್ರಣಬ್ ಮಹಂತಿ ಸಾಹೇಬರು, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಶ್ರೀಯುತ ಸೇನಲ್ ಕುಮಾರ್ ಸಿಂಗ್ ಸಾಹೇಬರಿಗೆ, ಶ್ರೀಯುತ ಕಮಿಷನರ್ ಆಫ್ ಪೊಲೀಸ್ ಶ್ರೀಯುತ ಹೇಮಂತ್ ಕುಮಾರ್ ಸಿಂಗ್ ಸಾಹೇಬರು, ಅದರ ಜೊತೆಗೆ third best police station in the country. सब इंस्पेक्टर ಗುರುಚಂದ್ರ ಯಾದವ್. ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ DGP IGP ಡಾಕ್ಟರ್ ಸಲೀಂ ಅವರೇ, ಮತ್ತೋರ್ವ DGP ಅವರು ಮತ್ತು ಫೈರ್ ಅಂಡ್ ಹೋಮ್ ಗಾರ್ಡ್ಸ್ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಶಾಂತ್ ಠಾಕೂರ್ ಅವರೇ, ಮತ್ತೋರ್ವ DGP ಮತ್ತು ISP ಇನ್ಚಾರ್ಜ್ ಆಗಿರ್ತಕ್ಕಂಥ ಪ್ರಣಬ್ ಮಹಂತಿ ಅವರೇ, ಮತ್ತು ಬೆಂಗಳೂರು ನಗರದ ಆಯುಕ್ತರಾಗಿರ್ತಕ್ಕಂಥ ಶ್ರೀಮಂತ್ ಸಿಂಗ್ ಅವರೇ, ಅದೇ ಪ್ರಕಾರ ನಮ್ಮ ಪ್ರಿಸನ್ಸ್ ಮುಖ್ಯಸ್ಥರಾಗಿರ್ತಕ್ಕಂಥ ಮಾನ್ಯ ದಯಾನಂದ್ ಅವರೇ, ಮತ್ತು ADGP ಲಾ ಅಂಡ್ ಆರ್ಡರ್, ಇಡೀ ರಾಜ್ಯದ ಲಾ ಅಂಡ್ ಆರ್ಡರ್ನ ನೋಡ್ತಾ ಇರ್ತಕ್ಕಂಥ ಜಿತೇಂದ್ರ ಅವರು, ಮತ್ತು ADGP ಆಡಳಿತ ಕಚೇರಿಯಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಮಾನ್ಯ ಸೋಮೇಂದು ಮುಖರ್ಜಿ ಅವರೇ, ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಇವತ್ತು ನಾನು ತಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಜೊತೆಯಲ್ಲಿ ಕೆಲವು ವಿಷಯಗಳನ್ನ ಹಂಚಿಕೊಳ್ಬೇಕು ಅಂತೇಳಿ ತಮ್ಮನ್ನ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2 ವರ್ಷದಲ್ಲಿ ನಮ್ಮ ಸರ್ಕಾರ ಮೇ 20, 20, 23 ಮೇ ತಿಂಗಳು 20ನೇ ತಾರೀಕು 2023ನೇ ಇಸವಿಯಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ಸರ್ಕಾರ ಮತ್ತು ಸರ್ಕಾರದ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಸವಾಲುಗಳನ್ನ ಎದುರಿಸಿಕೊಂಡು ಬಂದಿದೆ. ನಾನು ಸರ್ಕಾರದ ವಿಷಯಗಳನ್ನ ಇಲ್ಲಿ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕೆ ಹೋಗುವುದಿಲ್ಲ.
ಪೊಲೀಸ್ ಇಲಾಖೆಗೆ ಮಾತ್ರ ಸೀಮಿತವಾಗಿ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಪೊಲೀಸ್ ಇಲಾಖೆಯ ಉದ್ದೇಶ ನಾವು ಜನಸ್ನೇಹಿಯಾಗಿರ್ಬೇಕು ಮತ್ತು ಯಾವುದೇ ತರ ನಾಗರಿಕರಿಗೆ ತೊಂದರೆ ಆಗದ ಹಾಗೆ ನಾಗರಿಕರ ಕೇಂದ್ರೀಕೃತ ಆಗಿರ್ಬೇಕು. ಅಂದ್ರೆ ಅವರ ಮೇಲೆ ಫೋಕಸ್ ಇರಬೇಕು ಮತ್ತು ಯಾವುದೇ ಅಹಿತಕರವಾದಂತಹ ಘಟನೆಗಳು ಸಮಾಜದಲ್ಲಿ ಆಗಬಾರದು, ಅದನ್ನ ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆ ಕಳೆದ 2 ವರ್ಷದಲ್ಲಿ ಕೆಲಸವನ್ನು ಮಾಡಿದೆ. ಅನೇಕ ನಾವು ತಂದಿದ್ದೇವೆ, ಅನೇಕ ಬದಲಾವಣೆಗಳನ್ನ ಮಾಡಿದ್ದೇವೆ ಮತ್ತು ಅಫ್ಕೋರ್ಸ್ ಅನೇಕ ಸವಾಲುಗಳನ್ನು ಕೂಡ ನಾವು ಎದುರಿಸಿದ್ದೇವೆ. ನಮ್ಮ ಉದ್ದೇಶ ರಾಜ್ಯದ ಪೊಲೀಸ್ ಇಲಾಖೆ ಜನಗಳಿಗೆ ಇಲಾಖೆಯಿಂದ ತೊಂದರೆ ಆಗಬಾರದು, ಸ್ನೇಹತ್ವದಿಂದ ಅವರ ಕೆಲಸ ಕಾರ್ಯಗಳಾಗಬೇಕು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ದೃಷ್ಟಿಯಲ್ಲಿ ಯಾವುದೇ ಅನ್ಯರಿಗೆ ತೊಂದರೆ ಆಗದಾಗೆ ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆ ಮಾತ್ರ ಸೀಮಿತವಾಗಬೇಕು. ಜೊತೆಗೆ ಆಧುನಿಕವಾಗಿ ಪೊಲೀಸ್ ಇಲಾಖೆ ನಡೆದುಕೊಳ್ಳಬೇಕು. ಬದಲಾದ ಪರಿಸ್ಥಿತಿಯಲ್ಲಿ ತಾಂತ್ರಿಕತೆಯನ್ನು ಉಪಯೋಗ ಮಾಡಿಕೊಂಡು ಅಪರಾಧಗಳನ್ನ ಅನ್ನುವಂತ ವಿಚಾರಗಳನ್ನೆಲ್ಲವನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಕಳೆದ 2 ವರ್ಷದಲ್ಲಿ ಕೆಲಸ ಮಾಡಿದ್ದೇವೆ. ನಾನು ಕೆಲವು ವಿಚಾರಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಕರ್ನಾಟಕ ಪೊಲೀಸ್ ನ್ಯಾಯವನ್ನ ಒದಗಿಸುವುದರಲ್ಲಿ, ನ್ಯಾಯ ನೀಡಿಕೆಯಲ್ಲಿ ಇಡೀ ದೇಶದಲ್ಲಿ ಮೊದಲನೆಯ ಸ್ಥಾನವನ್ನು ಗಳಿಸಿಕೊಂಡಿದೆ. ಇದು ನಮ್ಮ ಯಾರ ಅಸೆಸ್ಮೆಂಟು ಅಲ್ಲ, ಇದು ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಅವರು ಪ್ಯಾರಾಮೀಟರ್ಸ್ಗಳು, ವಿವಿಧವಾದಂತಹ ಪ್ಯಾರಾಮೀಟರ್ಸ್ಗಳನ್ನು ಇಟ್ಕೊಂಡು ಅವರು ನಮ್ಮನ್ನ ಅಸೆಸ್ ಮಾಡಿದ್ದಾರೆ. ಅದರಲ್ಲಿ 10 ಅಂಕಗಳಿಗೆ ನಮ್ಮ ರಾಜ್ಯ 6.78 ಅಂಕಗಳನ್ನು ಪಡೆಯುವುದರ ಮೂಲಕ ಮೊದಲನೆಯ ಸ್ಥಾನವನ್ನು ಗಳಿಸಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಪೊಲೀಸ್ ಮತ್ತು ನ್ಯಾಯಾಂಗ ಎರಡೂ ಸಾಮ್ಯತೆಯಿಂದ ಕೆಲಸ ಮಾಡಿ ವಿಶೇಷವಾಗಿ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ ಮೊದಲನೆಯ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನಾವು ಅನೇಕ ಬದಲಾವಣೆಗಳನ್ನ ತಂದಿದ್ದೇವೆ. ಆ 1-2 ಬದಲಾವಣೆಗಳನ್ನ ತಮ್ಮ ಮುಂದೆ ತಿಳಿಸೋದು ಬಯಸ್ತೀನಿ. ಬುಕ್ಲೆಟ್ ಕೊಡ್ತೀವಿ ನಿಮ್ಗೆ, ಅದರಲ್ಲೆಲ್ಲ ಸಂಕ್ಷಿಪ್ತವಾಗಿ ಎಲ್ಲ ಕೂಡ ಇದೆ, ಅದನ್ನ ತಾವು ನೋಡ್ಕೊಳ್ಬೋದು. ಇಂಗ್ಲಿಷ್ ಇದೆ ಅಲ್ವಾ? ಇಂಗ್ಲಿಷ್. ನಾವು ರಾಜ್ಯದಲ್ಲಿ 33 ಹೊಸ DCRE ಸ್ಟೇಷನ್ಗಳನ್ನು ಮಾಡಿದ್ದೇವೆ. I think it is the first time in the country DCRE ಅಡಿಯಲ್ಲಿ
ಸ್ಟೇಷನ್ಗಳನ್ನ ಮಾಡ್ತಕ್ಕಂಥ. ಇಲ್ಲಿಯವರೆಗೂ ಪ್ರತಿ ಸ್ಟೇಷನ್ನಲ್ಲಿ DCREಗಳು ಕೆಲಸ ಮಾಡ್ತಾ ಇದ್ದಿದ್ದು ಅಧಿಕಾರಿಗಳು, ಅದನ್ನ ನಾವು ಹೊರಗಡೆ ತೆಗೆದುಕೊಂಡು ಬಂದು DCREನೇದೇ ಒಂದು ಸ್ಟೇಷನ್ ಅನ್ನು ಮಾಡಿ ಪ್ರತ್ಯೇಕವಾಗಿ SC ST ಸಮುದಾಯಗಳಿಗೆ ಅವರಿಗೆ ಬರ್ತಕ್ಕಂಥ ತೊಂದರೆಗಳು ಮತ್ತು ಅವರಿಗೆ ಬರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅವರು ಯಾವುದೇ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ಬೋದು. ಅದು ಆ ಸಂಬಂಧಪಟ್ಟಂತ ಜಿಲ್ಲೆಯ ಅಥವಾ ಆ ಭಾಗದ DCRE ಪೊಲೀಸ್ ಸ್ಟೇಷನ್ಗೆ ಕೂಡ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಒಂದು ಸ್ಟೇಷನ್ ಜಿಲ್ಲೆಗಿದ್ರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಅಥವಾ ಬೇರೆ ಬೇರೆ ಸ್ಟೇಷನ್ಗಳಲ್ಲಾಗುವಂತ ಕೇಸಸ್ಗಳು ರಿಜಿಸ್ಟ್ರೇಷನ್ ಅವು ಆ ಜಿಲ್ಲೆಯ DCREಗೆ ಟ್ರಾನ್ಸ್ಫರ್ ಆಗ್ತವೆ. ಇದು ಯಾವ ರಾಜ್ಯದಲ್ಲೂ ಕೂಡ ಸ್ಟೇಷನ್ಗಳೇ DCREಗಳಿದ್ದಾವೆ, ಆದರೆ ಸ್ಟೇಷನ್ಗಳಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಂಪ್ಲೇಂಟ್ಸ್ಗಳು ಏನ್ ಬರ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ, ನಮ್ಮನ್ನ ಇಲ್ಲಿ ಅಲ್ಲಿ ಅಲೆದಾಡಿಸ್ತಾರೆ, ನಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ, ಅದನ್ನ ಅವರು ಗಮನಿಸ್ಕೊಂಡು ನಮಗೆ ರಿಜಿಸ್ಟರ್ ಮಾಡೋದಿಲ್ಲ ಅನ್ನುವಂಥ ಮಾತು ಏನು ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ಅವರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೇಳಿ ನಾವು 33 ಹೊಸ ಸ್ಟೇಷನ್ಗಳನ್ನು ಮಾಡಿದ್ದೇವೆ. 12 ಟ್ರಾಫಿಕ್ ಸ್ಟೇಷನ್ಸ್ ಅನ್ನ ಹೊಸದಾಗಿ ಮಾಡಿದ್ದೇವೆ. 2 ಹೊಸ IRB ಬೆಟಾಲಿಯನ್ ಅನ್ನ ಮಾಡಿದ್ದೇವೆ. ಅರೆಸ್ಟ್ಗಿಂತ ಮುಂಚೆ ಚಾನ್ಸ್ ಕೊಟ್ರಿ, ಚಾನ್ಸ್ ಆಯ್ತು, ಚಾನ್ಸ್ ಆದ್ಮೇಲೆ ಸ್ಟೇಟ್ ವೆಕೆಟ್ ಆದ ತಕ್ಷಣ ಚಾರ್ಜ್ ಶೀಟ್ ಫೈಲ್ ಮಾಡ್ಬೋದು. ಅಂದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡಾದ್ಮೇಲೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಅಂತ ಹೇಳ್ತೀರಾ, ಆದ್ರೆ ಇದುವರೆಗೂ ಅರೆಸ್ಟ್ ಆಗದಾಗ್ಲಿ ಅವ್ರು ಮಾಡಿದ್ದ ಒಳಸಂಚಿಗಾಗ್ಲಿ ಯಾವ್ದು ಕಾನ್ಸ್ಪಿರಸಿಗೆ ಯಾವುದೇ ರೀತಿ ಇದಿಲ್ಲ. ಚಾರ್ಜ್ ಶೀಟ್ ಟ್ರಯಲ್ ಆಗುತ್ತೆ, ಚಾರ್ಜ್ ಶೀಟ್ ಅವಲ್ಲಿಂದ ಸ್ಟೇಟ್ ತಗೊಳ್ತಾರೆ, ಮುಗೀತಲ್ಲಿ. ನಾನು ಆಯ್ತಾ, ನಾನು ಮೊಹಂತಿ ಅವರು ಇಲ್ಲೇ ಇದ್ದಾರೆ, SIT ಚೀಫ್. ಐ ಡೋಂಟ್ ವಾಂಟ್ ಅಲ್ಲಲ್ಲ, ನಂಬಿಕೆ ಈಗಲೂ ಇರ್ಬೇಕು. ಯಾಕೆಂದ್ರೆ ನೋಡಿ, ಅರೆಸ್ಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಅರೆಸ್ಟ್ ಮಾಡಿದ ಅರ್ಧ ಗಂಟೆನಲ್ಲಿ ಸ್ಟೇ ಸಿಕ್ಕತ್ತೆ. ಅಲ್ಲಲ್ಲ, ಕೇಳಿ ನಾನು ಹೇಳ್ತೇನೆ. ಅದಕ್ಕೆ ನಾವು ಕಾನೂನು ಸಿಕ್ಲಿ ಅಂತ ನೀವು ಹೇಳ್ಬೋದು. ಒಂದು ಇಲಾಖೆ, ಪೊಲೀಸ್ ಇಲಾಖೆ ಒಬ್ಬರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಸ್ಟೇ ಕೊಡ್ತದೆ ಅಂದ್ರೆ 2 ವಿಚಾರ. ಒಂದು, ಯು ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಇನ್ಫಾರ್ಮೇಶನ್ ಆರ್ ಟು ಪ್ರೊಟೆಕ್ಟ್ ಯುವರ್ ಕೇಸ್. ಎರಡನೇದು, ಇನ್ವೆಸ್ಟಿಗೇಷನ್ ಮಾಡಬೇಕು. ಸರಿಯಾಗಿ ಮಾಡಿಲ್ಲ ಅಂತಾನೆ ಕೋರ್ಟು. ನಾವು ಎಚ್ಚರಿಕೆಯಿಂದ ಮಾಡಬೇಕು. ವಿ ವಿಲ್ ಟೇಕ್ ಇಟ್ ಟು ಎ ಲಾಜಿಕಲ್ ಎಂಡ್. ವೇಟ್ ಮಾಡಿ ನೋಡಿ, ಅದೇನು ಅದು ಮುಗುದಿಲ್ಲ. ಅದು ಚಾರ್ಜ್ ಶೀಟ್ ಕೊಟ್ಟಿದ್ದ ತಕ್ಷಣ ಅದೇನು ಕೇಸ್ ಮುಗಿದೋಗಿದೆ ಅಂತಲ್ಲ. ವಿ ವಿಲ್ ಡೆಫಿನೆಟ್ಲಿ ಅರೆಸ್ಟ್ ಮಾಡೋದೇನು. ನಾ ಅರ್ಧ ಗಂಟೆಲಿ ಈಗ ಇನ್ಸ್ಟ್ರಕ್ಷನ್ ಕೊಟ್ರೆ ಅರೆಸ್ಟ್ ಮಾಡೇ ಬಿಸಾಕ್ತಾರೆ. ಅದಿಲ್ಲ, ಅದು ಗೊತ್ತು ಅವರಿಗೆ. ನಾವು ಸರ್ಕಾರ ಅವರಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ ಅಂದ್ರೆ, ನಾವು ಯಾವುದೇ, ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಒಂದು ಫೋನ್ ಕಾಲ್ ಏನಾದ್ರು ಮಾಡಿದೀವ ಕೇಳಿ ಅವ್ರು. ಮಿಸ್ಯೂಸ್ ಇಲ್ಲ ರೀ. ನೀವು ಒಂದು ಪ್ರೊಸೀಜರ್ ಅಲ್ಲಿ ಹೋಗ್ಬೇಕಲ್ವಾ. ಒಂದು ತನಿಖೆ ಅಂತ ಹೇಳಿದ್ಮೇಲೆ ಒಂದು ಪ್ರೊಸೀಜರ್ ಅಲ್ಲಿ ಹೋಗ್ಬೇಕಲ್ವಾ. ನಾವು ಹೆಂಗಂದ್ರೆ ಹಂಗೆ ತನಿಖೆ ಮಾಡ್ತೀವಿ, ಹೆಂಗಂದ್ರೆ ಯಾರನ್ನ ಬೇಕಾದ್ರೆ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಬರ್ತೀವಿ. ಯಾವುದು ಈಗ ಏನು ಇಲ್ಲಿಯವರೆಗೂ ಇನ್ವೆಸ್ಟಿಗೇಷನ್ ಮಾಡಿರೋ ಮಾಹಿತಿಗಳು ಸಿಕ್ಕಿದವಲ್ಲ, ಆ ಬುರುಡೆ, ಆ ಜನ, ಆ ಬುರುಡೆ ಎಲ್ಲೆಲ್ಲಿ ಹೋಯ್ತು, ಏನಾಯ್ತು, ಯಾರು ಇನ್ವಾಲ್ವ್ ಆಗಿದ್ರು, ಮತ್ತೊಂದು, ಇದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಅದನ್ನ ಯಾರು ಹೇಳಿದ್ರು ಚಾರ್ಜ್ ಶೀಟ್ ಆಗಿದೆ ಅಂತ? ಎಲ್ಲಿ ನೋಡಿದ್ರಿ ನೀವು?
ಈಗ ಚಾರ್ಜ್ ಶೀಟ್ ಅಕ್ಯೂಸ್ ಗಳದ್ದು ರಿಪೋರ್ಟ್ ಹಾಕಿದಿರಲ್ಲ ಏನೋ How do you call it as a charge sheet? ಅದೇ ಸರ್ ಈಗ Is it as per 173(2)?